ನಾನು ಮೊದಲನೇ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಕೂಡ ಒಂದಷ್ಟು ವಿಚಾರವನ್ನು ಹೇಳ್ತಾ ಇದ್ರು. ಆಯಿಷಾ ಫರ್ಜಾನ್ ಅವರೇ, ಅಮಿತ್ ಶಾ ರಾಜೀನಾಮೆ ಕೊಡಬೇಕು, ಪೊಲೀಸರ ಹಲ್ಲೆಗೆ ಸ್ಟೂಡೆಂಟ್ ಒಬ್ಬ ಕಣ್ಣು ಕಳ್ಕೊಂಡ್ಬಿಟ್ಟಿದ್ದಾನೆ, ಹಲ್ಲೆ ಮಾಡಿದಂಥ ಲಾಠಿಯಲ್ಲಿ ಮೊಳೆಗಳಿದ್ವು, ಅಮಿತ್ ಶಾ ಕ್ಷಮೆ ಕೇಳಬೇಕು, ಜುಲೈ 20ರ ಘಟನೆ ನಾವು ಯಾವತ್ತಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ, ಸದನದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಹಾಗಾಗಿ ನಾನು ಆಚೆ ಬಂದು ಇಲ್ಲಿ ಮಾತಾಡ್ತಾ ಇದ್ದೀನಿ, ಯುವಕರ ಧ್ವನಿಯನ್ನು ಅಡಗಿಸುವಂಥ ಒಂದು ಪ್ರಯತ್ನ ಕೂಡ ಇಲ್ಲಿ ಆಗ್ತಾ ಇದೆ, ಕೇಸ್ಗಳಲ್ಲಿ ಸಿಕ್ಕಾಕ್ಸ್ಬೇಕು ಅಂತೇಳಿ ಪ್ಲಾನ್ ನಡೀತಾ ಇದೆ ಅಂತೇಳಿ. ಏನು ನಿಮ್ಮ ಫಸ್ಟ್ ಟೇಕ್ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? 2800 ಜನನ ಐಡೆಂಟಿಫೈ ಮಾಡಿಬಿಟ್ಟಿದ್ದಾರಂತೆ ಇವರು, ಅವ್ರ ಬಗ್ಗೆ ಇರತಕ್ಕಂಥ ಹಳೆ ಕೇಸ್ಗಳನ್ನು ತನಿಖೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಓಕೆ, ಮೊದಲನೇದಾಗಿ ಈ ದೇಶದ ಜನರ ಯುವ ಶಕ್ತಿ ಈ ಪ್ರಜಾಪ್ರಭುತ್ವಕ್ಕೆ ಕೊಟ್ಟಂತಹ ಈ ಹೊಸ ಧ್ವನಿ ಏನಿದೆಯಲ್ಲ ಅದನ್ನು ಸ್ವಾಗತಿಸ್ತಾನೆ. ಅದನ್ನು ದಮನಿಸ್ಲಿಕ್ಕೆ ಹೊರಟಂತಹ ಈ ಒಂದು ದುಷ್ಟ ಬಿಜೆಪಿ ಪ್ರಭುತ್ವ ಏನಿದೆ ಅವ್ರಿಗೆ ನಾನು ಧಿಕ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ನೀವೇನು ಹೇಳಿದ್ರಿ, 2800 ಮಂದಿಯನ್ನು ಗುರುತಿಸಿಟ್ಟಿದ್ದಾರೆ ಅಂತ. ಅದಕ್ಕಿಂತ ಹೆಚ್ಚಿನದಾಗಿ ಅಲ್ಲಿನ ನೇಹಾ ಬೋರಾ, ಐಸಾದ ಪ್ರಧಾನ ವ್ಯಕ್ತಿ, ಅವ್ರು ಹೇಳಿದ್ದಾರೆ, ಮೇನ್ ಲೀಡರ್, 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಮೇಲೆ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಡಿಯಲ್ಲಿ ಲಾರ್ಜರ್ ಕಾನ್ಸ್ಪಿರಸಿ ಅನ್ನುವಂಥ ಒಂದು, ಅಂದ್ರೆ ಆ ರೀತಿಯ ಒಂದು ಷಡ್ಯಂತ್ರ ದೇಶದ ವಿರುದ್ಧ ಮಾಡಲಾಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಡಿಯಲ್ಲಿ ಕೇಸು ಹಾಕ್ತಾ ಇದ್ದೀವಿ ಅಂತ. ಅಂದ್ರೆ ಅಲ್ಲಿ ಕೇಸ್ ಹಾಕಕ್ಕೆ ಹೊರಟಿದ್ದಾರೆ ಅಂತ. ಅಲ್ಲಿ ಕೇಸ್ ಹಾಕಿದಾಗ ಅವ್ರಿಗೆ 1 ವರ್ಷಗಳವರೆಗೆ ರಾಜೀನಾಮೆ ಇರೋದಿಲ್ಲ. ಅದರ ಜೊತೆಗೆ ಸುವೇಂದು ಅಧಿಕಾರಿ, ಉಗ್ರ ಹಿಂದುತ್ವದ ಬಹಳ ದೊಡ್ಡ ಪ್ರತಿಪಾದಕ, ಅವರು ಹೇಳ್ತಾ ಇದ್ದಾರೆ ವೆಸ್ಟ್ ಬೆಂಗಾಲ್ನಲ್ಲಿ ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ಗಳು ಇದಕ್ಕೆ ತುಪ್ಪ ಸುರಿದಿದ್ದಾರೆ, ಇದಕ್ಕೆ ವಿದೇಶದಿಂದ ಫಂಡ್ ಬಂದಿದೆ, ಹಾಗಾಗಿ ಅವ್ರ ಮೇಲೆ ಪಬ್ಲಿಕ್ ಸೆಕ್ಯೂರಿಟಿ ಆಕ್ಟ್ ಮೇಲೆ ಅವರ ಮೇಲೆ ಕೂಡ ನಾವು ಕೇಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅವರು ಹೇಳುವಂಥದ್ದು ಬೇರೆ, ಅವರ ದುಷ್ಟತನ ನೀಚತನ ಅವರ ಅಧಿಕಾರಕ್ಕೆ ಬಂದಿರುವಂಥದ್ದೇ ಈ ಕೋಮು ದ್ವೇಷದ ಹಿನ್ನೆಲೆ ಮೇಲೆ ಅವ್ರು ಹೇಳಿದ್ರೆ ಅದು ಸಹಜ. ಬಟ್ ಇಲ್ಲಿ ವಿಚಾರ ಬರುವಂಥದ್ದು, ಇಲ್ಲಿ 22 ಜನರ ಬಲಿದಾನ ನಡೆದ ಬಳಿಕ ಇವರು ಕೊಟ್ಟಂತಹ ರಾಜೀನಾಮೆ ಇದು. 20 ಜನರ ಬಲಿದಾನ ನಡೆದ ಬಳಿಕ ನಡೆದಂತಹ ಪ್ರತಿಭಟನೆ. ಆಮೇಲೆ ಇವರು ರಾಜೀನಾಮೆ ಕೊಡ್ಬೇಕಾದ್ರೆ ಅದರಲ್ಲಿ ಇಷ್ಟು ಮಂದಿಯ ಆತ್ಮಹತ್ಯೆ ನಡೆದಿದೆ, ಇದಕ್ಕೋಸ್ಕರ ನಾನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿಲ್ಲ. ಅದು ಬಹಳ ದೊಡ್ಡ ಅಂಶ. ಅವರು ಹೇಳಿರುವಂತದ್ದು ರಾಷ್ಟ್ರವಿದ್ರೋಹಿ ಸಂಚಿನ, ರಾಷ್ಟ್ರವಿದ್ರೋಹಿ ಶಕ್ತಿಗಳು ಈ ಪ್ರತಿಭಟನೆಯನ್ನ ತಮ್ಮ ಕೈಗೆ ತೆಗೆದುಕೊಂಡು ಈ ದೇಶದ ಸುರಕ್ಷತೆಗೆ ಇದಾಗುವಂತಹ ಭದ್ರತೆಗೆ ಮೋದಿ ಅವರನ್ನ ರಕ್ಷಿಸುವ ಸಲುವಾಗಿ ಅಂತ ಒಂದು ನರೇಶನ್, ಮೋದಿ ಅವರನ್ನ ರಕ್ಷಿಸುವ, ಮೋದಿ ಸೇವಿಯರ್ ಪ್ರಧಾನ ಅಂತ ಒಂದು ನರೇಶನ್. ಈಗ ಅಲ್ಲಲ್ಲ, ನಾನು ಹೇಳ್ತಾ ಇರುವಂತದ್ದು ಏನ್ ಗೊತ್ತಾ, ಅವ್ರು ರಾಜೀನಾಮೆ ಕೊಡುವಾಗ ಅವ್ರು ಏನ್ ಹೇಳ್ಬೇಕಿತ್ತು, 22 ಜನರ ಆತ್ಮಹತ್ಯೆ ಆದ ಬಳಿಕ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕಿತ್ತು ತಾನೆ. ದೇಶ ವಿದ್ರೋಹಿ ಶಕ್ತಿಗಳು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಇವುಗಳು ಉಪಟಳ ಕಡಿಮೆ ಮಾಡಬೇಕು, ಈ ಶಕ್ತಿಗಳಿಗೆ ಗೆಲುವಾಗ ತಡಿಬೇಕು ಅಂತ ರಾಜೀನಾಮೆ ಕೊಡ್ತಾ ಇದ್ದೀನಿ. ಸ್ಟೂಡೆಂಟ್ಸ್ ತೆಗೆದುಕೊಳ್ತಾರೆ, ತಮ್ಮ ಅಪೋಷಣೆ ತೆಗೆದುಕೊಳ್ತಾರೆ ಅಂತ. ಇವಾಗ ಅವ್ರು ಏನು ನರೇಟಿವ್ ಕಟ್ಟಿ ಎಲ್ರು ಏನು ಪ್ರಧಾನ ರಾಜೀನಾಮೆ ಕೊಟ್ಟಾಗ ಸಂಭ್ರಮಿಸಿದ್ರಲ್ವಾ, ಅವ್ರು ಪ್ರಧಾನ ರಾಜೀನಾಮೆಯ ಮೂಲಕನೇ, ಆ ಸಂದೇಶದ ಮೂಲಕನೇ ಅವರ ನರೇಷನ್, ನೆಕ್ಸ್ಟ್ ಆಕ್ಷನ್ ಏನು ಅಂತ ಇದು ಕೊಟ್ಟಿದ್ದಾರೆ. ಅಲ್ಲ, ಪ್ರಧಾನನ ಸ್ವಾಗತಿಸಿದ್ರು, ಅವರು ಅತ್ಯಾಚಾರಿಗಳನ್ನು ಸಮರ್ಥನೆ ಮಾಡಿದವರು, ವಿಕೃತ ಏನು ಇವಾಗ ಒಂದು ಪ್ರಹ್ಲಾದ್ ಜೋಶಿ ಅವರೇನು ಕಡಿಮೆನಾ? ರೇಪಿಸ್ಟ್, ಅದು ಅತ್ಯಂತ ಹೀನಸ್ ಕ್ರೈಮ್ ಅಂತ ಇಲ್ಲಿ ದಾಖಲಾಗಿರುವಂತದ್ದು. ಬಲ್ಕಿಸ್ ಬಾನು ಹಗರಣ, ಅವರ ರೇಪಿಸ್ಟ್ ಅನ್ನು ಬಿಟ್ಟು ಬಂದದನ್ನು ಅವ್ರು ಸ್ವಾಗತಿಸ್ತಾರೆ, ಜಾಗಟ ಬಾರಿಸಿನೇ ಸ್ವಾಗತಿಸ್ತಾರೆ, ಮೆರವಣಿಗೆಯಲ್ಲೇ ಕರ್ಕೊಂಡು ಹೋಗೋದು ರೂಢಿ. ಇಲ್ಲಿ ಬರೇ ಜಸ್ಟ್ ಸ್ವಾಗತಿಸಿದ್ದಾರೆ. ಅವರ ಸ್ವಾಗತ ಅವರವರ ಕಲ್ಚರ್ಗೆ ತಕ್ಕಂಗೆ ಅವರು ಯಾರನ್ನು ಸ್ವಾಗತಿಸ್ತಾರೆ ಅದು ಮ್ಯಾಟರ್ ಆಗುತ್ತೆ. ಬಟ್ ನಾನು ಹೇಳ್ತಾ ಇರುವಂತದ್ದು, ಇಷ್ಟು ಒಂದು ದೊಡ್ಡ ಪರೀಕ್ಷಾ ಆಕ್ರಮಕ್ಕೆ ವಿದ್ಯಾರ್ಥಿಗಳು ರೊಚ್ಚಿಗೆದ್ರೆ, ಹಂಗಿದ್ರೆ ನಾನು ಹೇಳುವಂತ ಇನ್ನು ಯಾರು ಬೇಕಾದ್ರೂ ಅತ್ಯಾಚಾರ ಮಾಡಬಹುದು, ಯಾರು ಬೇಕಾದ್ರೂ ಕೊಲೆ ಮಾಡಬಹುದು, ದರೋಟೆ ಮಾಡಬಹುದು, ನರಮೇಧ ಮಾಡಬಹುದು. ಅದರ ವಿರುದ್ಧ ಇಲ್ಲಿ ಹಿಂದೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರನ್ನ ಯಾವ್ಯಾವ್ದೋ ನೋಟಿಸು, ಕಳ್ಳತನವೋ, ಕೊಲೆಯೋ, ರೇಪೋ ಅದು ಮಾಡಿ ತಲೆಮರೆಸಿಕೊಂಡಿದ್ದವ್ರನ್ನ ಜೆನ್ಸಿ ಪ್ರತಿಭಟನೆ ಹುಡುಕ್ತಾ ಇದೀವಿ. ಆಯ್ತು, ಇಷ್ಟು ಮಾಡಬಾರ್ದಾ ಇದು? ಸರ್, ಮಾಡಬೇಕು. ಇಷ್ಟು ದಿವಸ ಆ ಕ್ರಿಮಿನಲ್ಗಳು ಹೊರಗೆ ಅಡ್ಡಾಡಿಕೊಂಡಿದ್ದು ಈ ಪ್ರತಿಭಟನೆಗೆ ಬರೋದನ್ನ ಕಾಯ್ತಾ ಇದ್ರ? ಇಷ್ಟು ದಿವಸ ಮಣ್ಣು ತಿಂತಾ ಇದ್ರ? ಹಂಗಿದ್ರೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಇಷ್ಟೆಲ್ಲ ರಾಷ್ಟ್ರ ವಿದ್ರೋಹದ ಸಂಚಿದೆ, ನಮ್ಮ SIR ನಲ್ಲೂ ಇದು ದಾಖಲಾಗಿದೆ. 6 ಕೋಟಿ ಮಂದಿ ವಿದೇಶಿಯರು ನುಸುಳಿರೋದು, ಇಲ್ಲಿ ವಿದ್ಯಾರ್ಥಿಗಳ ಮಧ್ಯನೂ ವಿದೇಶಿ ಫಂಡ್ ಹರಿದು ಬರ್ತಾ ಇದೆ. ಇಷ್ಟೆಲ್ಲ ರಾಷ್ಟ್ರದ ಭದ್ರತೆಗೆ ಧಕ್ಕೆ ಬರ್ತಾ ಇರುವಾಗ ಅಲ್ಲಿ ಏನು ಗೃಹ ಮಂತ್ರಿ ಇದ್ದಾರಲ್ಲ, ಅವ್ರು ಅಸಮರ್ಥ, ಅವ್ರ ಅನರ್ಹ ಅನ್ನೋದು ಇಲ್ಲಿ ದಾಖಲಾಗಿದೆ. ಅವರು ರಾಜೀನಾಮೆ ಕೊಡಬೇಕು, ಆಮೇಲೆ ದೇಶದ ಭದ್ರತೆಗೆ ತಕ್ಕಂತ ಆಕ್ಷನ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳಬೇಕು. ಮಹೇಶ್ ಕೊಟ್ರೆ ಇಲ್ಲಿ ಈಗ ಇಷ್ಟು ಜನಗಳನ್ನ 2800 ಜನ ಗುರುತಿಸ್ಬಿಟ್ಟಿದೀವಿ ನಾವು ಹಳೆ ಕೇಸ್ಗಳು ತೆಗಿತಾ ಇದ್ದೀವಿ, ಅವ್ರನ್ನ ಹುಡುಕಬೇಕು, ರೇಪು, ಮರ್ಡ್ರು, ಈ ಥರದನ್ನ ಇಲ್ಲಿ ಹೇಳ್ತಾ ಇದ್ದಾರಲ್ಲ. ಹಾಗಾದರೆ ದೇಶದಲ್ಲಿ ಪೊಲೀಸ್ ವ್ಯವಸ್ಥೆ ಇಷ್ಟು ಕೆಳಮಟ್ಟಕ್ಕೆ ಇಳಿದು ಬಿಟ್ಟಿತ್ತ? ಅತ್ಯಾಚಾರಿಗಳನ್ನು, ಕೊಲೆ ಮಾಡಿದವ್ರನ್ನ ಆರಾಮ ಓಡಾಡ್ಕೊಂಡಿದ್ದು, ಪ್ರೊಟೆಸ್ಟ್ಗಳಲ್ಲೂ ಲೀಲಾಜಾಲವಾಗಿ ಅವರು ಭಾಗವಹಿಸ್ಕೊಂಡಿದ್ದು,
ಪ್ರೊಟೆಸ್ಟ್ ಮಾಡಿದ ದಿನವೇ ಹುಡುಕ್ಬಿಟ್ಟು ಒಂದು ವಾರಂಟ್ ಇಶ್ಯೂ ಮಾಡಬಹುದಾಗಿತ್ತು. ಒಬ್ಬ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಮೇಲೆ ದೆಹಲಿ ಪೊಲೀಸರಿಗೆ ಇಷ್ಟೊಂದು ಅದು ಕುತ್ತಿಗೆಗೆ ಬಂದುಬಿಟ್ಟಿದೆಯಾ? ಇವಾಗ ನೀವು ಯಾರನ್ನಾದ್ರೂ ಹಿಡಿದು ಹಾಕಬೇಕು, ನೆಕ್ಸ್ಟಿಂದ ಮೂಮೆಂಟ್ ಆಗಬಾರ್ದು, ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆಯಾ ಇದು ಅಂತ? ಏನಿವತ್ತು ರಾಜ್ಯದ ತುಂಬ ಮನಸ್ಸು ತಗೊಂಡ್ಬಿಟ್ಟಿದ್ದಾರೆ ದೆಹಲಿ ಪೊಲೀಸರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆನ ಅಂತ. ಇಲ್ಲ, ಈಗ 20ನೇ ತಾರೀಕು ಏನು ನಡೆದಂತಹ ಹೋರಾಟದಲ್ಲಿ CJPಯ ಒಂದು ಹೋರಾಟದಲ್ಲಿ ಆ ಒಂದು ಭಾಗವಹಿಸ್ತಿದ್ದಂಥ ಹೋರಾಟದಲ್ಲಿ ಆದಂಥ ಘಟನೆಗಳಿಗೆ ಸಂಬಂಧಪಟ್ಟಂತೆ ಇಡೀ ದೇಶದಲ್ಲಿ ಈಗ ಆಲ್ರೆಡಿ ಅದು ಚರ್ಚೆನೂ ಆಯಿತು. ಚರ್ಚೆಗೆ ಸಂಬಂಧಪಟ್ಟಂತೆ ಇವತ್ತು ಸೆಷನಲ್ಲಿ ಮುಂದೆ ಆಗಬಾರ್ದು ಅಂತೇಳಿ ಅದರ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಯನ್ನು ಪಾಸ್ ಮಾಡಾಗೋಗಿದೆ. ಸೂರ್ಯಕಾಂತ್ ಏನು ಸುಪ್ರೀಂ ಕೋರ್ಟ್ನ CJI ಏನಿದ್ದಾರೆ ಅವರ ನೇತೃತ್ವದಲ್ಲಿ ಅವರ ಒಂದು ಸುಪ್ರೀಂ ಕೋರ್ಟ್ನ ಅಡಿಯಲ್ಲಿ ನಡೆದಂಥ ವಿಚಾರಣೆಯಲ್ಲಿ ಅವರು ಸಹ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಾದಂತಹ ಆಗಬಾರ್ದಾಗಿತ್ತು, ಅದು ಯಾಕಾಯ್ತು, ಅವೆಲ್ಲವನ್ನ ನೀವು ಏನೇನು ನೀವು ಬಾಡಿ ಕ್ಯಾಮ್ಗಳಿದೆ ವಿಡಿಯೋ ಮಾಡಿದ್ದೀರಾ ಅವೆಲ್ಲವನ್ನ ಸುರಕ್ಷಿತವಾಗಿ ಇಡಬೇಕು, ಯಾವುದೇ ಕಾರಣಕ್ಕೂ ಅದನ್ನ ಹಾಳು ಮಾಡக்கூಡ್ದು ಅಂತೇಳಿ CJI ಅವರು ಆದೇಶ ಹೊರಡಿಸಿದ್ದಾರೆ. ಅದರಲ್ಲಿ ಇವರು ದೇಶದ ಒಬ್ಬ ಅಧಿಕಾರಿಯನ್ನು ಪೊಲೀಸ್ ಹಿರಿಯ ಅಧಿಕಾರಿಗಳು PTIಗೆ ನೀಡಿದಂತ ವರದಿಯಲ್ಲಿ 2873 ಜನ ಮಾಧ್ಯಮಗಳಿಗೆ ಅವ್ರು ಹೇಳಿದ್ದಾರೆ. ಅಧಿಕಾರಿಯೊಬ್ರು 2873 ಜನ ಅಲ್ಲಿ ನಡೆದಂತ ಘಟನೆಯಲ್ಲಿ ಅವ್ರು ಯಾರು ಕ್ರಿಮಿನಲ್ಗಳಿದ್ದಾರೆ, ಅತ್ಯಾಚಾರಿಗಳಿದ್ದಾರೆ, ದರೋಡೆಕೋರರಿದ್ದಾರೆ, ಅವ್ರು ಇದ್ದಂಥ ಬ್ಯಾಕ್ಗ್ರೌಂಡ್ ಏನಿದೆ ಅವೆಲ್ಲವೂ ಸಹ ನಾವು ಇಟ್ಟಂತಹ ಏನು ಬಾಡಿ ಕ್ಯಾಮ್ ಇರ್ಬೋದು ಅಥವಾ ಅವ್ರು ಹಾಕಿದಂಥ ಸ್ಪೆಕ್ಸಲ್ಲಿ ಇರ್ತಕ್ಕಂಥ ಕ್ಯಾಮ್ಗಳಲ್ಲಿರ್ಬೋದು ಅಥವಾ ಸುತ್ತಮುತ್ತ ಇದ್ದಂಥ CC ಕ್ಯಾಮ್ಗಳಲ್ಲಿರ್ಬೋದು ಯಾರ್ಯಾರಿದ್ದಾರೆ ಪೇಸಲ್ಲಿ ಅವರನ್ನ ಗುರುತಿಸುವಂತ ಕಾರ್ಯವನ್ನ ನಾವು ಮಾಡಿದೀವಿ ಅಂತೇಳಿ ಹಿರಿಯ ಅಧಿಕಾರಿ ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ನಾನು ಕೇಳ್ತೀನಿ, ದೇಶದಲ್ಲಿ ಬೇರೆ ಬೇರೆ ಕಡೆ ಕೊಲೆ ಆಯಿತು, ಅತ್ಯಾಚಾರ ಆಯಿತು, ಆ ಪ್ರಕರಣದ ಆರೋಪಿಗಳನ್ನ ಜೆನ್ಜಿ ಪ್ರೊಟೆಸ್ಟಲ್ಲಿ ಹುಡುಕಕ್ಕೆ ಬಂದಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರಾ, ಅಥವಾ ಜೆನ್ಜಿ ಪ್ರೊಟೆಸ್ಟಲ್ಲಿ ಇದ್ದವರೇ ಇವರು ಅಂತ ಅವ್ರ ವಾದ ಇದೆಯಾ? ಪ್ರೊಟೆಸ್ಟೆಲ್ಲ ಆದಮೇಲೆ ಇಡೀ ಜೆನ್ಜಿ ಪ್ರೊಟೆಸ್ಟ್ಗೆ ಈ 2800 ಜನ ಕಳಂಕಿತರು ಅಥವಾ ಆರೋಪಿಗಳು ಯಾರಿದ್ದಾರೋ ಅವ್ರ ಹೆಸರು ತಂದು ಮಸಿ ಬಳಿಯೋ ವ್ಯವಸ್ಥಿತ ಪ್ರಯತ್ನ ಇದು ಅಂತ. ಇಲ್ಲ ನೋಡಿ ರಮಕಾಂತ್ಜಿ, ಏನು ಏನು ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಇತ್ತು ಅಥವಾ ಜಂಜಿಗಳು ನಡೆದಂಥ ಹೋರಾಟ ಇತ್ತು, ಅವರಿಬ್ಬರೂ ಸಹ ಸ್ಪಷ್ಟವಾಗಿ ನಿಮ್ಮ ಮಾಧ್ಯಮಗಳಿಗೆ ಹೇಳಿದ್ದಾರೆ, ವಕ್ತಾರರು ಏನಂತ ಹೇಳಿದ್ದಾರೆ, ಜಂಜಿ ಆಗಿರ್ಲಿ ಅಥವಾ ನಮ್ಮ CJP ಪಕ್ಷದಲ್ಲಾಗಿರ್ಲಿ ಯಾರೂ ಸಹ ಈ ಕೆಲಸವನ್ನ ಮಾಡಿಲ್ಲ. ಅಕಸ್ಮಾತ್ ಬೇರೆಯವರು ಮಾಡಿ ಪೊಲೀಸ್ ಇಲಾಖೆ ಮೇಲೆ ದೌರ್ಜನ್ಯ ಮಾಡಿದ್ರೆ ಅಂತಹ ಹಿನ್ನೆಲೆ ಉಳ್ಳವರು, ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಇಲ್ಲಿ ಭಾಗವಹಿಸಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಎರಡೂ ಪಕ್ಷಗಳು, ಒಂದು ಪಕ್ಷ ಒಂದು ಜಂಜಿ ಇಬ್ಬರು ಸಹ ಸ್ಪಷ್ಟ ಮಾಡಿದ್ದಾರೆ ನಿಮ್ಮ ಮಾಧ್ಯಮಕ್ಕೆ. ಹಾಗಾದ್ರೆ ಅವರು ಎರಡೂ ಒಂದು ಪಕ್ಷದಲ್ಲಿ ಒಂದು ಜಂಜಿಗಳ ಹೋರಾಟದಲ್ಲಿ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಕಂಡು ಬಂದಿಲ್ಲ ಅಂತ ಆಯ್ತು. ಆದ್ರೆ ಹಾಗಾದ್ರೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಇದನ್ನೇ ಒಂದು ಅವಕಾಶವನ್ನಾಗಿ ಮಾಡಿಕೊಂಡು ಇವತ್ತು ದೇಶಕ್ಕೆ ಮಸಿ ಬಳಿಯುವಂತ ಕೆಲಸವನ್ನ, ಮತ್ತು ಇದು ಈ ಸರ್ಕಾರಕ್ಕೆ ಇರ್ಲಿ ಬಿಡಿ, ದೇಶಕ್ಕೆ ಮಸಿ ಬಳಿಯುವಂತ ಕೆಲಸವನ್ನ ಯಾವಾಗ ಮಾಡ್ತಾರೆ? ರಾಜ್ಯ ಸರ್ಕಾರ ಅಥವಾ ದೇಶದ ಸರ್ಕಾರಗಳು ನೋಡ್ಕೊಂಡು ಕೈಕೊಟ್ಟಿ ಸುಮ್ಮನೆ ಕೂರ್ಬೇಕಾಗಿತ್ತ?